ಸಣ್ಣೋರಿದ್ದಾಗ ನಾಷ್ಟಾಕ್ ಉಪ್ಪಿಟ್ಟು ಅಂತ ಕೇಳಿದ ಕೂಡ್ಲೆ ಎದ್ನೋ ಬಿದ್ನೋ ಅಂತ ಓಡ್ತಿದ್ದು ನಾವ್ ಈಗ ಕಂಫರ್ಟಿಂಗ್ ಫುಡ್ ಬೇಕನ್ಸಿದ್ರೆ ಬಿಸಿ ಬಿಸಿ ಉಪ್ಪಿಟ್ಟು ಮಾಡ್ಕೋತೇವಿ. ಆದ್ರೆ ಈ ಉಪ್ಪಿಟ್ಟು ನಾರ್ಮಲ್ ಅಲ್ಲ, ಇದ್ರಾಗ ಏನೋ ಒಂದ್ ಸ್ಪೆಷಲ್ ಅದ. ಎಲ್ಲಾರು ಮಾಡ್ಲಿಕತ್ತಿದ್ರ ಅದಕ್ಕ ನಾನು ಒಂದ್ಸತ ಟ್ರೈ ಮಾಡ್ಬೇಕಂತ ಮಾಡಿದೆ. ಟೇಸ್ಟ್ ಅಂತೂ ಓ ಮೈ ಗಾಡ್. ಇದನ್ ಮಾಡ್ಲಿಕ್ಕೆ ಒಂದ್ ಕಡಾಯಿ ಬಿಸಿ ಮಾಡಿ ಅದಕ್ಕೆ 3-4 ಸ್ಪೂನ್ ಅಕ್ಷಯಕಲ್ಪ ಅವ್ರದ್ದು ತುಪ್ಪ ಹಾಕಿ, ಯಾಕಂದ್ರೆ ಟೇಸ್ಟ್ ಒಳಗ್ ಏನು ಕಾಂಪ್ರಮೈಸ್ ಬೇಡ. ಆಮೇಲೆ ಇದಕ್ಕೆ ಅರ್ಧ ಸ್ಪೂನ್ ಸಾಸ್ವಿ ಜೀರಿಗೆ ಹಾಕಿ ಚಲೋತ್ನಾಗ ಸಡಿಸ್ರಿ. ನೆಕ್ಸ್ಟ್ ಅರ್ಧ ಸ್ಪೂನ್ ಕಡ್ಲಿ ಬ್ಯಾಳಿ, 1 ಸ್ಪೂನ್ ಶೇಂಗಾ ಹಾಕಿ ಚಲೋತ್ನಾಗ ಫ್ರೈ ಮಾಡಿ, ಸ್ವಲ್ಪ ಉದ್ದಿನ ಬ್ಯಾಳಿ ಮತ್ತೆ ಕರಿಬೇವ್ ಹಾಕಿ ಚಲೋತ್ನಾಗ ಫ್ರೈ ಮಾಡ್ರಿ. ಆಮೇಲೆ ಇದಕ್ಕ 1 ಬಟ್ಲ ಹೆಚ್ಚಿದ ಉಳ್ಳಾಗಡ್ಡಿ, 3-4 ಮೆಣಸಿನಕಾಯಿ ಹಾಕಿ ಹಸಿ ವಾಸನೆ ಹೋಗೋತನ ಚಲೋತ್ನಾಗ ಫ್ರೈ ಮಾಡ್ರಿ. ಇಷ್ಟಾಗಿಂದ ನಿಮಗ್ ಬೇಕಾಗಿರೋ ಎಲ್ಲಾ ತರಕಾರಿನೂ ಸಣ್ಣಗ ಹೆಚ್ಚಿ ಹಾಕಿ ಕೈ ಆಡ್ಸಿ ಚಲೋತ್ನಾಗ ಬೇಯಿಸಿ. ಎಲ್ಲಾ ತರಕಾರಿ ಚಲೋತ್ನಾಗ ಬೆಂದಿಂದ ನೆಕ್ಸ್ಟ್ ಬರ್ತದ ನಮ್ದು ಹೀರೋ ಇಂಗ್ರೀಡಿಯಂಟ್ ಅಕ್ಷಯ ಕಲ್ಪ ಅವ್ರದ್ದು ಪ್ಲೇನ್ ಮಜ್ಗಿ. ಹಿಂದ್ ಮುಂದೆ ಯೋಚನೆ ಮಾಡ್ಲಾರ್ದ ಒಂದ್ ಪೂರ್ತಿ ಪ್ಯಾಕೆಟ್ ಅದ್ರಾಗ ಹಾಕಿ ಬೇಕಂದ್ರೆ ಸ್ವಲ್ಪ ನೀರ್ ಹಾಕೊಂಡು ಚಲೋತ್ನಾಗ ಕೈ ಆಡ್ಸ್ರಿ. ಆಮೇಲೆ ಇದಕ್ಕ 1 ಬಟ್ಲ ಬಾಂಬೆ ರವ, ರುಚಿಗೆ ತಕ್ಕಷ್ಟು ಉಪ್ಪು, ಸಣ್ಣಗ ಹೆಚ್ಚಿದ ಕೊತ್ತಂಬರಿ ಹಾಕಿ ಎಲ್ಲಾನು ಚಲೋತ್ನಾಗ ಕೈಯಾಡ್ಸಿ 5-6 ನಿಮಿಷ ಕುದಿಸಿದ್ರೆ ನಮ್ದು ಬಿಸಿ ಬಿಸಿ ಮಜ್ಜಿಗೆ ಉಪ್ಪಿಟ್ಟು ರೆಡಿ ಆಗ್ತದೆ. ಮನಿ ಅಂತೂ ಘಮ್ ಅಂತ ವಾಸನೆ ಬರ್ತದ, ರುಚಿನೂ ಹಂಗದ. ನೀವು ಟ್ರೈ ಮಾಡ್ತಿರಲ್ಲ.